ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಮೂವಿ ಹೇಗಿದೆ, ಯಾವ ತರ ಜನಗಳದ್ದು ರೆಸ್ಪಾನ್ಸ್ ಯಾವ ತರ ಇದೆ ಅನ್ಕೊಂಡು ಕೇಳ್ಕೊಂಡ್ ಬರೋಣ ಬನ್ನಿ. ಸಿನಿಮಾ ತುಂಬ ಅದ್ಭುತವಾಗಿದೆ. ಎಲ್ಲರೂ ಎಲ್ಲ ಸಮುದಾಯದವರು ಬಂದು ನೋಡೋ ಅಂಥ ಸಿನಿಮಾ. ಎಲ್ಲ ಕಲಾವಿದರು ನೋಡಬೇಕು. ಇಂಥ ಕಲಾವಿದರನ್ನ ನಾವು ಪಡೆದಿರೋದು ನಮಗೆ ಪುಣ್ಯ ಅನಿಸ್ತದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರ ಪಾತ್ರನೂ ತುಂಬ ಚೆನ್ನಾಗಿದೆ. ಯಾರ್ದು ಏನು ಹೆಸರಿಡೋ ಥರ ಇಲ್ಲ. ತುಂಬ ತುಂಬ ಚೆನ್ನಾಗಿದೆ. ಸಮಾನತೆ ಏನಂತ ತೋರಿಸ್ಕೊಟ್ಟಿದ್ದಾರೆ. ಸಂವಿಧಾನ ಏನಂತ ಇದರಲ್ಲಿ ನೋಡ್ಬೋದು ನಾವು. ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಏನಿತ್ತು ಅದನ್ನೆಲ್ಲ ನಾವು ಇಲ್ಲಿ ಒಂದು 2 ಅವರಲ್ಲಿ ನಮ್ಮ ಜೀವನ ನೋಡ್ದಂಗೆ ಆಯ್ತು. ಹಿಂದೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ಆಗಿರ್ಬೋದು, ಯಾವ ತರ ಅವ್ರ ನೋವುಗಳು ಏನು, ಅವರು ಯಾವ ತರ ಕಷ್ಟಗಳು ಕರ್ಕೊಂಡ್ ಬಂದಿದ್ರು ಅನ್ನೋದನ್ನ ಇದರಲ್ಲಿ ನಾವು 2 ಅವರಲ್ಲಿ ನೋಡ್ಬೋದು. ಹಿಂದೆ ನಮ್ಮ ಜೀವನಗಳು ಏನಿತ್ತು ಅನ್ನೋದು. ಸಿನಿಮಾ ಸಂಪೂರ್ಣವಾಗಿ ಏನು ಮಾತಾಡಂಗಿಲ್ಲ. ಪ್ರತಿಯೊಬ್ರು, ಪ್ರತಿ ವರ್ಗದವರು, ಪ್ರತಿ ಧರ್ಮದವರು ಎಲ್ಲರೂ ಬಂದು ವೀಕ್ಷಣೆ ಮಾಡುವಂತ ಸಿನಿಮಾ. ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಇದ್ರಿಗೆ ಪ್ರೋತ್ಸಾಹ ಕೊಡಬೇಕು. ಎಲ್ಲ ವರ್ಗದವರು ಬಂದು ನೋಡಬೇಕು. ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ತೆಗೆದಿಲ್ಲ ಇದು. ಎಲ್ಲರಿಗೂ ತುಂಬಾ ಅನ್ಸಪ್ ಅಂತ ಹೇಳ್ತೀನಿ. ಈಗ ರಚಿತಾ ರಾಮ್ ಅವರು ಈ ತರ ಒಂದು ಕ್ಯಾರೆಕ್ಟರ್ ಯಾವ್ದು ಮಾಡಿರ್ಲಿಲ್ಲ. ಇದೇ ಮೊದಲನೇ ಬಾರಿ ನೋಡಿದ್ದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಕಲಾವಿದರು ತುಂಬಾ, ಅವರು ಹೊಸಬ್ರು ದುನಿಯಾ ವಿಜಯ್ ಸಾರ್ ಅವ್ರ ಮಗಳಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವ್ರು ಯಾರೋ ಹೀರೋ ಪಾತ್ರ ಕೊಟ್ಟಿದ್ದಾರೆ ಅವ್ರಿಗೆ, ಅವ್ರು ಕೂಡ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಏನೇನ್ ಪಾತ್ರ ಕೊಟ್ಟಿದ್ದಾರೋ, ರಾಜ್ವೀರ್ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಕೂಡ ಯಾರಿಗೆ ಯಾವುದೇ ರೀತಿ ಹೆಸರಿಡೋ ಹಂಗಿಲ್ಲ. ತುಂಬಾ ಚೆನ್ನಾಗಿದೆ ಮೂವಿ ಅಂತೂ. ಎಲ್ಲರೂ ಬಂದು ವೀಕ್ಷಣೆ ಮಾಡೋ ಅಂತ ಸಿನಿಮಾ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ದಯವಿಟ್ಟು. ಕರ್ನಾಟಕ ಜನರು ಇಂಥ ಸಿನಿಮಾ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಂತ ನಮ್ಮ ಆಸೆ. ತೆಲುಗು ಮತ್ತೆ ಹಿಂದಿ ಮತ್ತೆ ತಮಿಳು ಎಲ್ಲ ಭಾಷೆಗಳಲ್ಲೂ ಬರಬೇಕು. ಇಂಥ ಸಿನಿಮಾ ಗೊತ್ತಾಗ್ಬೇಕು, ಅವೇರ್ನೆಸ್ ಬರ್ತದೆ. ಪ್ರತಿಯೊಬ್ಬರು ಸಮಾಜದಲ್ಲಿ ಏನು ಎತ್ತ ಅನ್ನೋದು ಅರಿವು ಬರ್ತದೆ. ಹಿಂದಿನ ಕಾಲದಲ್ಲಿ ಯಾವ ತರ ಇತ್ತು, ಇವಾಗ ಯಾವ ತರ ಇದೆ ಅನ್ನೋದು ತಿಳ್ಕೊಬಹುದು. ಅಂದ್ರೆ ಈಗ ಸ್ವಲ್ಪ ಜನ ಹೇಳ್ತಾ ಇದ್ರು, ಇಲ್ಲ ಇದು ಕಾಟೇರ ತರ ಇದೆ ಅಂತ. ಕಾಟೇರ ತರ ಇದೆ ಅಂತೀರಾ ಅಥವಾ ಏನಂತೀರಾ? ಕಾಟೇರ ಮೂವಿನೇ. ಇದನ್ನ ಇನ್ನ ಲೈವ್ ಆಗಿ ತೋರಿಸಿದ್ದಾರೆ. ಇದನ್ನ ತುಂಬಾ ಇನ್ನ ಅದ್ಭುತವಾಗಿ, ಅದು ಚೆನ್ನಾಗಿದೆ. ಇದು ಕೂಡ ಇನ್ನ ಜಾಸ್ತಿನೇ ಚೆನ್ನಾಗಿದೆ. ಇದನ್ನ ಅಂದ್ರೆ ನಿಜವಾಗಿ ಏನ್ ನಡೀತಾ ಇತ್ತು ಅನ್ನೋದನ್ನ ನಿಜವಾಗೇ ನಡೀತಾ ಇತ್ತು ಅನ್ನೋ ತರ ಇದೆ. ಇದು ಒಂದೊಂದು ಸೀನ್ ಕೂಡ, ಪ್ರತಿಯೊಂದು ಸೀನು ಇದು 2026 ಬ್ಲಾಕ್ ಬಸ್ಟರ್ ಮೂವಿ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಅಭಿಮಾನಿಗಳು ಹೇಳ್ತಿದ್ರೆ ಬನ್ನಿ ಆಗಿದೆ. ನಮ್ಮ ದುನಿಯಾ ವಿಜಯ್ ಹೇಳ್ದಂಗೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಹೇಳ್ತಾರಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀರಿ. ಶಾಸಕಾಂಗ ನ್ಯಾಯಾಂಗ ನಮ್ಮಲ್ಲಿರುತ್ತೆ. ಜನರು ಒಗ್ಗಟ್ಟಾಗಿದ್ರೆ ದೇಶ ಒಗ್ಗಟ್ಟಾಗಿರುತ್ತೆ. ಇದೇ ತರ ದುನಿಯಾ ವಿಜಯ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರಿ. ಎಲ್ಲ ಒಗ್ಗಟ್ಟಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಸ್ನೇಹಿತರು ನಮ್ಮ ಸಂದೀಪ್ ಅವ್ರು ಕರ್ಕೊಂಡ್ ಬಂದ್ರು ನಮ್ಮನ್ನ. ಮೂವಿ ತುಂಬಾ ಚೆನ್ನಾಗಿದೆ. ಮೊದಲನೇದಾಗಿ ಏನ್ ಹೇಳ್ಬೇಕಂದ್ರೆ, ನಮ್ಮ ಸಂವಿಧಾನ ಚೆನ್ನಾಗಿ ತೋರಿಸಿದ್ದಾರೆ. ಹಿಂದೆ ಜಮೀನ್ದಾರಿ ಪದ್ಧತಿಗಳು ಮತ್ತೆ ಹೆಣ್ಮಕ್ಳನ್ನ ಶೋಷಣೆಗೊಳಗಡೆ ಇದನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಜನಕ್ಕೆ ಹೇಳೋದಿಷ್ಟ, ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಏನು ಸಂವಿಧಾನ ಮತ್ತೆ ಇದು ಅನ್ನೋದು ಯಾವುದೇ ಒಂದು ಇದಕ್ಕೆ ಇದಲ್ವಾ, ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ಇದೀವಿ. ಯಾರನ್ನೂ ಎತ್ತಿ ತೋರಿಸಿರೋದಲ್ಲ. ಬಂದು ಮೂವಿ ನೋಡಿ ಜನ ಈ ತರ ಇನ್ನೂ ಹೆಚ್ಚಿನ ಮೂವಿಗಳಿಗೆ ಪ್ರೋತ್ಸಾಹ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ. ಮೇನ್ ಏನಂದ್ರೆ ಜಾತಿ ಭೇದ ಭಾವ ಯಾವುದೇ ತರಾನು ಇರಬಾರ್ದು. ಎಲ್ಲರೂ ಬಂದು ಈ ಮೂವಿಗೆ ಸಪೋರ್ಟ್ ಮಾಡ್ಬೇಕು. ಚೆನ್ನಾಗಿದೆ ಸರ್ ಮೂವಿ. ಧನ್ಯವಾದಗಳು. ಆಮೇಲೆ ಇನ್ನೊಂದೇನಂದ್ರೆ ಏನ್ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಹಿಂದೆ ಜಮೀನ್ದಾರರು, ಗೌಡ್ರು, ಅವರು ಇವರು ಅವ್ರು ಹೇಳ್ದಂಗೆ ಕೇಳಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು ಅಂತ ಅದೆಲ್ಲ ಪದ್ಧತಿ ಇತ್ತು. ಅದು ಮುಂಚೆಯಿಂದನೂ ನಡ್ಕೊಂಡೇ ಬರ್ತಾ ಇತ್ತು. ಅದನ್ನ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಬಂದಿರೋದು, ಅದು SC/ST ವರ್ಗದವ್ರಿಗೆ ಬಂದಿಲ್ಲ. ಎಲ್ಲಾರ್ಗೂ ಈಕ್ವಾಲಿಟಿ, ಎಲ್ಲರೂ ಒಂದು ಕಾನೂನ್ಗೆ ರೆಸ್ಪೆಕ್ಟ್ ಕೊಟ್ಟು, ಕಾನೂನ್ಗೆ ತಲೆಬಾಗಿ ಎಲ್ಲರೂ ನಡ್ಕೊಂಡು ಹೋಗ್ಬೇಕು. ಅದು ಒಂದು ದುನಿಯಾ ವಿಜಯ್ ಅವ್ರ ಒಂದು ಸೀನಲ್ಲಿ ಅವ್ರ ಮಗಳು ಪೊಲೀಸ್ ಆದ್ಮೇಲೆ ಕಾನೂನು ತಲೆ ಬಾಗಿಸ್ಬಿಟ್ಟು ಅವ್ರು ಒಳಗಡೆ ಹೋಗ್ಬಿಟ್ಟು ಕುತ್ಕೊಳ್ತಾರೆ. ಅದೇ ನಮ್ಗೆ ಜಯ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಯಾವತ್ತೂ ರಾಂಗ್ ಆಗಲ್ಲ. ಕಾನ್ಸ್ಟಿಟ್ಯೂಷನ್ ನಮ್ಮೆಲ್ಲರಿಗೂ ಒಂದು ಹಕ್ಕು ಕೊಟ್ಟು, ನಮ್ಮೆಲ್ಲರಿಗೂ ಒಂದು ಸಮಾನತೆ, ಎಲ್ಲರೂ ಈಕ್ವಾಲಿಟಿ ಅಂತ ತಗೊಂಡ್ಬಂದು ಈ ಮೂವಿ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ. ನೀವು ನೋಡಿರ್ಬೋದು, ಸಲಗ ಭೀಮಾ ಆಗಿತ್ತು. ಈಗ ಲ್ಯಾಂಡ್ ಲಾರ್ಡ್ ಕೂಡ ಸಖತ್ತಾಗಿ ಸಕ್ಸಸ್ ಆಗಿ ಹೋಗ್ತಿದೆ ಅಂತಾನೆ ಹೇಳ್ಬೋದು. ಬನ್ನಿ, ಇನ್ನೂ ಅಭಿಮಾನಿಗಳಿದ್ದಾರೆ, ಮಾತಾಡ್ಸೋಣ. ನಮ್ಮನ್ನೆಲ್ಲ ಸೇರಿಸಿ, ನಮ್ಮನ್ನ ಒಗ್ಗಟ್ಟಾಗಿ ಸೇರಿಸಿ ಇವತ್ತು ನಮ್ಮ ಸಿನಿಮಾಗೆ ದುನಿಯಾ ವಿಜಯ್ ಅವ್ರನ್ನ ಸಿನಿಮಾ ಕರ್ಕೊಂಡ್ ಬಂದಿದ್ದು ನಮ್ಮ RX ಮಂಜು ಅವರು, ಪ್ರೆಸಿಡೆಂಟು. ಇವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಈ ತರ ಒಳ್ಳೆ ಸಿನಿಮಾ ನಮ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸ್ನೇಹಿತರು ಇವರಿಂದ ನಾವು ಸಿನಿಮಾ ನೋಡಿದ್ರಿ. ಇನ್ನೂ 10 ಜನ ನಾವು ಕರ್ಕೊಂಡ್ ಬಂದು ಸಿನಿಮಾ ನೋಡ್ತೀರಿ. ಆಲ್ ದ ಬೆಸ್ಟ್ ಮಂಜು, ನಿಮ್ಗೆ ಒಳ್ಳೇದಾಗ್ಲಿ. ದುನಿಯಾ ವಿಜಯ್ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಈಗ ಬ್ರೋ ನೀವ್ ಹೇಳಿ, ಯಾಕಂದ್ರೆ ಆಲ್ಮೋಸ್ಟ್ ದುನಿಯಾ ವಿಜಯ್ ಅವ್ರ ಜೊತೆಗೆ ಯಾವಾಗ್ಲೂ ಇರ್ತೀರಾ. ದುನಿಯಾ ವಿಜಯ್ ಅವ್ರ ಜೊತೆಗೆ ಯಾವಾಗ್ಲೂ ನೀವ್ ಇರ್ತೀರಾ, ಹತ್ರದಿಂದ ನೋಡಿರ್ತೀರಾ. ಮೂವಿ ನೋಡಿದ್ರಿ, ಏನ್ ಅನಿಸ್ತು ಅಂತ ನಿಮ್ಗೆ? ಸರ್, ಮೊನ್ನೆ ನೀವು ನೋಡಿದ್ರಿ,
ನಾವು ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನ ಮುಂದೆ ಮರಿ ಹೊಡೆದ್ರಿ. ಹೌದು ಹೌದು. ಸಕ್ಸಸ್ಫುಲ್ ಅಂತ 100% ನಾವ್ ಹೇಳ್ತೀವಿ. ಅರ್ಥ ಆಯ್ತಾ? ಇವತ್ತು 4ನೇ ದಿವಸ. ಎಷ್ಟನೇ ದಿವಸ? 4ನೇ ದಿವಸ. ನೀವು ನೋಡಿದ ಮಟ್ಟಕ್ಕ 600 ಸೀಟ್ ಇರೋದು ಟೋಟಲ್. 450 ಸೀಟ್ ಫುಲ್ ಆಗೈತೆ. ಅರ್ಥ ಆಯ್ತಾ? ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ನೋಡಿ. ಅರ್ಥ ಆಯ್ತಾ? ಒಬ್ರು ಇನ್ನೊಬ್ರು ಮತ್ತೊಬ್ರು ಹೇಳೋದು ಏನು ಕೇಳಕ್ ಹೋಗ್ಬಿಟ್ಟು ಡೈರೆಕ್ಟ್ ಬಂದು ನೀವು ನೋಡಿ. ಈ ಫಿಲಿಮ್ ನೋಡಿದ್ರೆ ಇವಾಗ ನಾವೆಲ್ಲ ನೋಡಿದಿರಿ, ಪ್ರತಿಯೊಬ್ಬರು ಫ್ಯಾಮಿಲಿ ಕರ್ಕೊಂಬಂದು ತೋರಿಸ್ತೀರಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಫ್ಯಾಮಿಲಿ ಬರ್ತಾರೆ ಇಲ್ಲಿ. ಇವತ್ತು 4ನೇ ದಿವಸಕ್ಕೆ ಹಿಂಗೈತೆ ಅಂದ್ರೆ ಮುಂದೆ ಇನ್ನ ಯಾರು ಫ್ಯಾಮಿಲಿ ಜಾಸ್ತಿ ಬಂದಿಲ್ಲ, ಆದ್ರೆ ಇವಾಗ ಬರ್ತಾರೆ ಫ್ಯಾಮಿಲಿ. ಇವಾಗ ನಾವೆಲ್ಲ ಹೋಗಿ ಹೇಳ್ತಿರಲ್ಲ, ಇವಾಗ ಆಲ್ಮೋಸ್ಟ್ ಎಲ್ಲರೂ ಬರ್ತಾವ್ರ ಫ್ಯಾಮಿಲಿ ತುಂಬಾ ಜನ. ಆದ್ರೆ ಇನ್ ಮುಂದೆ ಇನ್ನ ಜಾಸ್ತಿ ಆಗ್ತಾರೆ. ಅರ್ಥ ಆಯ್ತಾ? 2 ವರ್ಷದಿಂದ ನಮ್ಗ ಯಾವ್ದು ಫಿಲಿಮ್ ಚೆನ್ನಾಗಿಲ್ಲ ನಮ್ಮ ಮಟ್ಟಕ್ಕ. ಅರ್ಥ ಆಯ್ತಾ? ಆದ್ರೆ ಇದು ಕೊಟ್ಟಿರೋದು ತುಂಬಾ ಒಳ್ಳೇದಾಯ್ತು ನಮ್ಗ. ಮೊನ್ನೆ ನೀವು ನೋಡಿದೀರಾ. ಅರ್ಥ ಆಯ್ತಾ? ನಾವು ಫಸ್ಟ್ ಅವತ್ತು ಹೇಳಿದ್ರಿ, ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನದ ಮುಂದೆ ಮರಿ ಹೊಡೆದ್ರಿ ನಾವು. ಅರ್ಥ ಆಯ್ತಾ? ಫಿಲಿಮೇ ನಾವು ನೋಡಿದಿಲ್ಲ ಅವತ್ತೇ ಆ ಲೆವೆಲಲ್ಲಿ ಮರಿ ಹೊಡೆದ್ಬಿಟ್ಟು ಆ ತರ ಮಾಡಿದಿರಿ. ಇವಾಗ ಫಿಲಿಮ್ ನೋಡಿದವ್ರು ನಮ್ಮ ಸ್ನೇಹಿತರು ಇವರೆಲ್ಲ ಬಂದಿದ್ರಲ್ಲ ನೋಡ್ರಿ, ಇವ್ರ ಬಾಯಲ್ಲಿ ಯಾವ ತರ ಬರುತ್ತೆ. ಒಬ್ರಿಗೆ ಒಂಚೂರು ಬೇಜಾರಾಗ್ತಾ ಇಲ್ಲ. ಒಂದಿಷ್ಟು ಬೇರೆ ಫಿಲಿಮ್ ಎಲ್ಲ ಬಂದ್ರೆ ಬೋರ್ ಹೊಡೆದ್ಬಿಡ್ತಾ ಅಂತಾರೆ, ಇದ್ರಲ್ಲಿ ಬೋರ್ ಅನ್ನೋ ಸೀನೇ ಇಲ್ಲ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ನೋಡ್ರಿ. ರಾಜ್ ಬಿ ಶೆಟ್ಟಿ ಇದಾರೆ, ಅವ್ರ ಆಕ್ಟಿಂಗ್ ಯಾವ ತರ ಇದೆ? ಅವ್ರದ್ದು ನೆಕ್ಸ್ಟ್ ಲೆವೆಲ್ ಬಿಡಿ, 100% ನೆಕ್ಸ್ಟ್ ಲೆವೆಲ್. ಅರ್ಥ ಆಯ್ತಾ? ಗಿಫ್ಟ್ ಇದ್ದಂಗೆ ನಮ್ಮ ಕರ್ನಾಟಕಕ್ಕೆ ಅವ್ರು ರಾಜ್ಬೀರ್ ಶೆಟ್ಟಿ ಅವ್ರ ಗಿಫ್ಟ್. ಆ ತರ ಅವ್ರ ಎಲ್ಲಾ ತರ ನಟನೆ ಏನದು ನಟ ಸಾರ್ವಭೌಮ. ನಮ್ಮ ಕರ್ನಾಟಕಕ್ಕೆ ನಟ ಸಾರ್ವಭೌಮ ಅವರು. ಈಗ ರಚಿತಾ ರಾಮ್ ಅವರು ಈ ತರ ಒಂದು ಕ್ಯಾರೆಕ್ಟರ್ ಅಲ್ಲಿ ಯಾವ್ದು ಕಾಣಿಸ್ಕೊಂಡಿರ್ಲಿಲ್ಲ ಇಲ್ಲಿವರೆಗೂ ಕೂಡ. ಒಂದು ಬೋರ್ಡ್ ಆಗಿರ್ಬೋದು ಆ ತರ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ರು. ಈ ಮೂವಿಯಲ್ಲಿ ಒಂದು ಮಚ್ಚು ಹುಡ್ಕೊಂಡು ಹೋಗುವಂತ ಒಂದು ಕ್ಯಾರೆಕ್ಟರ್ ಅದು ರಚಿತಾರಾಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೇರೆ ಯಾವ ಹೀರೋಯಿನ್ ಕೊಟ್ಟಿದ್ರು ಆ ತರ ನಟನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದು ರಚಿತಾರಾಮ್ಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ತರ ಕ್ಯಾರೆಕ್ಟರ್ ಮಾಡ್ಬೇಕಂತ ನಾವು ಬಯಸ್ತೀವಿ ಅಭಿಮಾನಿಗಳೇ. ಇದೇ ಒಂದ್ 4 ವರ್ಷ ಹಿಂದೆ ನಮ್ ಬಾಸ್ತು ಫಿಲಿಮ್ ಇದೇ ಆಗೋಗ್ಬಿಟ್ಟಿತ್ತು ಅಂತ ಪ್ರತಿಯೊಬ್ರು ಮಾತಾಡ್ತಾ ಇದ್ರು. ಅರ್ಥ ಆಯ್ತಾ? ನಮ್ಮನ್ನೆಲ್ಲ ಸಲ ಕರ್ದ್ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ಆಮೇಲೆ ಭೀಮಾ ಫಿಲಿಮ್ ಬಂದಾಗೂ ಮೀಟಿಂಗ್ ಮಾಡ್ತಾರೆ. ಇವತ್ತು ನನಗೆ ಮೀಟಿಂಗ್ ಇತ್ತು. ಅರ್ಥ ಆಯ್ತಾ? ಬೆಳಿಗ್ಗೆ 8 ಗಂಟೆಗೆ ಇವತ್ತು ನಮ್ಮ ಬಾಸ್ ಮನೆ ಹತ್ರ ನಮ್ಮನ್ನು ಕರೆದಿದ್ರು. ನಾನೆಲ್ಲ ಸ್ವಲ್ಪ ಔಟ್ಸೈಡ್ ಹೋಗಿದ್ರಿ. ಅರ್ಥ ಆಯ್ತಾ? ಔಟ್ಸೈಡ್ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಯ್ತು. ಬರೋಷ್ಟೊತ್ತಿಗೆ 6:30. ನಾನು 8:00 ಮನೆ ಹತ್ರ ಇರ್ಬೇಕಾಗಿತ್ತು. ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಬಂದವ್ರೆ ರಿಟರ್ನ್. ಏನ್ಗೆ ನಾನು ಹಂಗೂ ಅದೇ ಬಿಡು, ಫಸ್ಟ್ ನಮ್ಮ ಬಾಸ್ ಫಿಲಿಮ್ ಹೋಗಿ ನೋಡ್ಬೇಕು, ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೆ ಅಷ್ಟೇ. ಬ್ರೋ ಹೇಳಿ, ನೀವು ನೋಡಿದಲ್ಲ, ಏನ್ ಅನಿಸ್ತು ಅಂತ ಮೂವಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಜೈ ಸಂವಿಧಾನ, ಜೈ ಅಂಬೇಡ್ಕರ್. ಯಾಕೆಂದ್ರೆ ಈ ಇಂಡಿಯಾ ನಡೀತಾ ಇರೋದು ಸಂವಿಧಾನದ ಮೇಲೆ. ಫಸ್ಟ್ ನಾವು ನಮ್ಮ ತಾತಂದಿರಾಗಿರ್ಲಿ, ನಮ್ಮ ಮುತ್ತಾತಂದಿರಾಗಿರ್ಲಿ, ಒಂದು ರೈತರಾಗ್ಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ, ಪ್ಲಸ್ ಅವ್ರನ್ನ ಎಷ್ಟು ತುಳಿದಿದ್ದಾರೆ, ಕ್ಲೀನಾಗಿ ಪರ್ಫೆಕ್ಟ್ ಆಗಿ ತೋರ್ಸವ್ರೆ. ಇದು ಮುಂದೆ ಇನ್ನ ಜನಗಳು ಇವಾಗಿರೋ ಪ್ರೆಸೆಂಟ್ ಏನಂತೀರಾ ಯೂತ್ಸ್ ಏನಿದ್ದಾರೆ ಅವರು ಅರ್ಥ ಮಾಡ್ಕೊಬೇಕು. ನಾವೆಲ್ಲ ಒಂದೇ ಅನ್ಕೊಂಡು ಒಂದ್ ಕಡೆ ಜೈ ಅಂತೀವಿ, ಆಮೇಲೆ ತುಳಿಯೋ ಕಡೆ ತುಳಿತಾ ಇರ್ತಾರೆ. ಆಮೇಲೆ ಈ ಅಧಿಕಾರಿಗಳು ಪವರ್ ಬರೋರ್ಗು ಹೆಂಗ್ ಮಾಡ್ತಾರೆ, ಪವರ್ ಬಂದ್ಮೇಲೆ ಏನ್ ಮಾಡ್ತಾರೆ, ಈ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಬೂಟ್ ನಾಕ್ತಾರೆ. ಅದನ್ನೆಲ್ಲ ಬಿಡ್ಬೇಕು ಅಂದ್ರೆ ನಾವು ಯೂತ್ಸ್ ಒಂದಾಗ್ಬೇಕು. ಯೂತ್ಸ್ ಸ್ವಲ್ಪ ಜ್ಞಾನ ತಗೊಂಡು ಎಲ್ಲಾರನ್ನು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕಿತ್ತು. ಯಾಕಂದ್ರೆ ಅವು ಯೂತ್ ನೆಕ್ಸ್ಟ್ ಫ್ಯೂಚರ್ ಇರೋದು ಯೂತ್ಸ್ಗೋಸ್ಕರ. ಆ ಯೂತ್ಸ್ಗೋಸ್ಕರ ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಉಮಾಶ್ರೀ ಆಕ್ಟಿಂಗ್ ಇರ್ಬೋದು, ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಬ್ಬರದು ದುನಿಯಾ ವಿಜಯ್ ಸರ್ದಂತೂ ಹ್ಯಾಟ್ಸ್ ಆಫ್, ಸಕ್ಕದಾಗಿ ಮಾಡೋರು. ಫುಲ್ ಕಲ್ಟ್ ತರ ಮಾಡಿರೋದು, ಸೂಪರ್. ಜೈ ಸಂವಿಧಾನ, ಜೈ ಅಂಬೇಡ್ಕರ್. ಈ ತರ ಮೂವಿ ಬೇಕಿತ್ತು ಅಂತ ನಮ್ಮ ಇದಕ್ಕೆ ಸೊಸೈಟಿ 100% ಬೇಕು. ಇವಾಗ ನಡೀತಾ ಇರೋದು, ಇವಾಗ ನಾವೇನೋ ಸಿಟಿ ಸೆಂಟ್ರಲ್ ಇದೀವಿ, ನಮ್ಗೇನೋ ಶೋಷಿತ ಆಗ್ತಾ ಇಲ್ಲ. ಔಟ್ಸ್ಕರ್ಟ್ಸ್ ಅಲ್ಲಿ ಇನ್ನ ಆಗ್ತಾ ಇದೆ ಆ ತರ. ಇವಾಗ ಒಂದು 100 ಕಿಲೋಮೀಟರ್ಸ್, ಒಂದು 200 ಕಿಲೋಮೀಟರ್ ಔಟ್ಸೈಡ್ ಹೋದ್ರೆ ಇವಾಗ ಹಂಗ ಆಗ್ತಾ ಇದೆ. ಎಲ್ಲ ಎಚ್ಚೆತ್ಕೊಳ್ಬೇಕಂದ್ರೆ ಯೂತ್ಸ್ ನೋಡ್ಬೇಕಿತ್ತು. ಮೇನ್ ಯೂತ್ಸ್ ಮತ್ತೆ ಫ್ಯಾಮಿಲಿ ಅವರೆಲ್ಲ ಬಂದು ನೋಡ್ತಾರೆ. ಯೂತ್ಸ್ ನೋಡಿದ್ರೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಂತಾರೆ ಏನು ಹೆಂಗೆ ಅನ್ಬಿಟ್ಟು. ಇರೋನೇ ಎಲ್ಲ ತಿಂತಾ ಇದ್ರೆ ಇಲ್ದ್ರೆ ಅವ್ರು ಏನ್ ತಿನ್ಬೇಕು, ಏನು ತಿನ್ನಕ್ಕಾಗಲ್ಲ, ಎಲ್ಲ ಕಿತ್ಕೊಂತ ಇದಾರೆ. ಆ ತರ ಮಾಡ್ಬಾರ್ದು ಅಂದ್ರೆ ಕಾನ್ಸ್ಟಿಟ್ಯೂಷನ್ ತಿಳ್ಕೊಬೇಕು, ಇಂಥ ಫಿಲಮ್ ಸಪೋರ್ಟ್ ಮಾಡ್ಬೇಕು. ಅದು ಇನ್ನೊಂದು, ಈಗ ನಮ್ಮ ಕೋಲಾರ್ ಸ್ಲ್ಯಾಂಗ್ ಅನ್ನ ಎತ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿದೆ ಎಲ್ಲ. ಅದರಲ್ಲಿ ಲ್ಯಾಂಗ್ವೇಜ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಕೊಡ್ತೇನೆ ಇಲ್ಲ. ಎಲ್ಲೂ ನಮ್ಮನ್ನ ಒಂಥರ ಬೋರ್ ಆಗೋ ತರ ಆ ತರ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಐತೆ ಹೊತ್ತು ಇಷ್ಟೇನ ಫಿಲಮ್ ಅನ್ನೋ ಚಾನ್ಸೇ ಇಲ್ಲ. ಇದನ್ನೇ ಆ ತರ ಯಾರಾದ್ರು ಹೇಳಿದಾರೆ ಅವ್ರು ನಾಲಾಯಕರು ಅಂದ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಮೂವಿ ಜ್ಞಾನ ಇರಲ್ಲ, ಒಂದು ಸಮಾಜ ಕಾಳಜಿ ಇರಲ್ಲ, ಅವರು ಆ ತರ ಮಾತಾಡ್ಬೋದು ಹೊರ್ತು ಫಿಲಮ್
ಯಾವ ತರ ನೋಡ್ಬೇಕು ಫಿಲಂ ಅಂದ್ರೆ ಏನು ಅಂತ ಗೊತ್ತಿರೋರು ಇದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದಾರೆ ಅಂದ್ರೆ ಅವ್ರಂತ ನಾಲಾಯಕರು ಅಂತ ಯಾರು ಇಲ್ಲ. ನಮ್ಮ ಜನರೇಷನ್ಗೆ ನಾವು ಇದೇ ಮೊದಲನೇ ಬಾರಿಗೆ ಇಂಥ ಸಿನಿಮಾ ನೋಡ್ತಾ ಇರೋದು. ಈ ತರ ವಿಚಾರಗಳನ್ನ ನಾವು ಮೊದಲನೇ ಬಾರಿಗೆ ನೋಡ್ತಾ ಇದೀವಿ. ತುಂಬಾ ಅದ್ಭುತವಾಗಿದೆ. ಇಂಥ ಮೂವಿಗಳು ತೆಗಿಬೇಕಂದ್ರೆ ಗಟ್ಸ್ಬೇಕು. ನಿಜವಾಗ್ಲೂ ದಿನ ವಿಜಯ್ ಸರ್ಗೆ ಆಟ್ಸಪ್ ಹೇಳ್ಬೇಕು. ಅವ್ರ ಧೈರ್ಯಕ್ಕೆ, ಅವ್ರ ಸಾಹಸಕ್ಕೆ ಮೆಚ್ಕೊಬೇಕು. ಪ್ರತಿಯೊಬ್ಬ ವರ್ಗದವರು, ಎಲ್ಲ ಸಮುದಾಯದವರು ಪ್ರೋತ್ಸಾಹ ಕೊಡಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡಿ ಇಂಥ ಮೂವಿಗಳನ್ನ, ಇಂಥ ಸಿನಿಮಾ ಮಿಸ್ ಮಾಡಿದಿರ ನೋಡಬೇಕು. ಫಸ್ಟ್ ಯೂತ್ ಜೈ ಭೀಮ್. ಫಸ್ಟ್ ಯೂತ್ ನೋಡಿ. ಇದು ಆಕ್ಚುಲಿ ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಭಿನ್ನ ಪಾತ್ರಗಳಲ್ಲಿ ಮಾಡ್ತಾ ಇರಲ್ಲ, ಆ ತರ ನಮ್ಮ ದುನಿಯಾ ವಿಜಯ್ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಹ್ಯಾಟ್ಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ದುನಿಯಾ ವಿಜಯ್ ಅವರು ನಮ್ಮ ರಾಜ್ಕುಮಾರ್ ತರ ಏನಿದೆಯೋ ಅವ್ರು ಹೇಳಿದಂಗೆ ಅವ್ರ ಫೇವ್ರೇಟ್ ಆಕ್ಟರ್ ರಜನಿಕಾಂತ್ ರಾಜ್ಕುಮಾರ್ ಅವ್ರನ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ತುಂಬಾ ಹ್ಯಾಟ್ಸ್ ಆಫ್ ಸರ್. ಇದೇ ತರ ನೀವು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಬೇಕಂತ ನಮ್ಮ ಅಭಿನಯಗಳಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವು ಸದಾ ಕೋರ್ತಾ ಇರ್ತೀವಿ. ಈ ತರ ನಮ್ಗೆ ಈ ತರ ಮೂವೀಸ್ ನಿಮ್ ಕಡೆಯಿಂದ ಬರಬೇಕು. ನೀವು ರಾಜ್ಕುಮಾರ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ನಮ್ಗೆ ತುಂಬ ಧನ್ಯವಾದಗಳು. ಆಮೇಲೆ ಈ ಸಂವಿಧಾನ ಬಂದ್ಮೇಲೆ ಇನ್ನೊಂದು ಏನಂದ್ರೆ ಮೇಯ್ನು ನಮಗೆ ಎಲ್ಲ ವರ್ಗದವರು ನಮ್ಗೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಹೊಂದ್ಕೊಂಡು ಖುಷಿಯಾಗಿ ಎಲ್ಲರೂ ನಗನಾಗ್ತಾ ಆರಾಮಾಗಿ ಇದೀವಿ. ಇದಕ್ಕೆ ಇದನ್ನ ತಂದ್ಕೊಟ್ಟ ಇವರು BR ಅಂಬೇಡ್ಕರ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ. ಆಮೇಲೆ ಈ ಮೂವಿನ ತಂದು ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿರುವಂತಹ ದುನಿಯಾ ವಿಜಯ್ ಅವ್ರಿಗೆ ಅವ್ರಿಗೊಂದು ನಮಸ್ಕಾರ. ಅಂದ್ರೆ ಇಷ್ಟು ದಿನ ನಮ್ಗೆ ಭೂಮಿ ಇಲ್ಲ, ಜಾಗ ಇಲ್ಲ, ಬದುಕಕ್ಕ ಜಾಗನೇ ಇಲ್ಲ, ಮನೆ ಇಲ್ಲ ಅಂತ, ಸ್ವತ್ತಿಲ್ಲ ಅಂತ ತಂದೆ ತಾಯಿ ಮೇಲೆ ಕೋಪಗೊಳ್ಕೊಂತ ಇದ್ವಿ. ಅವ್ರ ಮೇಲೆ ಆಕ್ರೋಶ ಒಳಗಾಗ್ತಾ ಇದ್ವಿ. ನಮ್ಗೇನು ಮಾಡಿಲ್ಲ, ನಮ್ಗೆ ಮನೆ ಮಠ ಮಾಡಿಲ್ಲ. ಸೊ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ನಮ್ಗೆ ಯಾವ ತರ ಹಿಂದೆ ಏನು ಅಂತ, ಏನೇನು ತೊಂದರೆಗಳು ಕೊಟ್ಟವ್ರೆ, ಯಾವ ತರ ನಮ್ಮನ್ನೆಲ್ಲಾನು ಮಟ್ಟ ಹಾಕವ್ರೆ, ಎಲ್ಲ ಪ್ರತಿಯೊಂದು ಈ ಸಿನಿಮಾದಲ್ಲಿ ನೋಡ್ಬೋದು. ಇವತ್ತಿಗೂ ಎಷ್ಟೋ ಜನಕ್ಕೆ ಇರೋದಕ್ಕೆ ಒಂದು 4 ಅಡಿ ಜಾಗ ಇರೋದಿಲ್ಲ. ಎಲ್ಲ ಗುಡಿಸುಗಳು ಹಾಕೊಂಡು, ಜೋಪಡಿಗಳು ಹಾಕೊಂಡು ತುಂಬಾ ಹೀನಾಯವಾಗಿ ಬದುಕ್ತಾ ಇರ್ತಾರೆ. ಊಟಕ್ಕೆ ಇರಲ್ಲ. ಎಲ್ಲ ತುಂಬಾ ಕಣ್ಣಾರ ನೋಡ್ತಾ ಇದೀವಿ ನಾವು. ಬೆಂಗಳೂರಲ್ಲೇ ಆಗ್ಬೋದು. ಎಷ್ಟೋ ಸ್ಲಮ್ಗಳನ್ನ ಕೂಡ ಇವಾಗ ದುಬಾರಿ ಆಗಿರೋಂಥ ಜಾಗಗಳನ್ನ ಎತ್ತಂಗಡಿ ಮಾಡಿಸ್ತವ್ರೆ. ಅದನ್ನೆಲ್ಲ ಮಾಡಿ ಏನ್ ಮಾಡ್ತಾ ಇದಾರೆ, ಆ ಅಪಾರ್ಟ್ಮೆಂಟ್ಗಳು ಅದಂತ ಮಾಡಿ ಏನು ಅದೇ ಒಂದು ಕೊಳಗೇರಿ ತರ ಮಾಡಿಬಿಟ್ಟು ಅಲ್ಲಿ ಕಳಪೆ ಕಾಮಗಾರಿ ಮಾಡಿಬಿಟ್ಟು ಅಂತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಎಲ್ಲ ರಾಜಕಾರಣಿಗಳು ಮಾಡ್ತಾರೆ. ಇದು ಕುತಂತ್ರ. ಇದೆಲ್ಲ ಸರಿ ಹೋಗ್ಬೇಕು. ಸಂವಿಧಾನದಿಂದ ಮಾತ್ರ ಬದಲಾವಣೆ ಸಾಧ್ಯ. ಇದು ಅಂತ ನಾಯಕತ್ವ ವಹಿಸುವಂತ ಮುಖ್ಯಮಂತ್ರಿ ಬರ್ಬೇಕು ನಮ್ಗೆ. ಜೈ ಭೀಮ್, ಜೈ ಸಂವಿಧಾನ. ಬ್ರೋ, ಇವಾಗ ಲ್ಯಾಂಡ್ ಲಾರ್ಡ್ ಮೂವಿ ನೋಡ್ಕೊಂಡ್ ಬಂದ್ರಿ. ಅದು 4ನೇ ದಿವಸ ರಿಪೀಟ್ ಆಗಿ ನೋಡ್ತಿದ್ದೀರಾ. ಏನ್ ಅನಿಸ್ತಾ ಇದೆ ಅಂತ ಮೂವಿ ನೋಡಿ? ಸಖತ್ತಾಗಿದೆ ಬ್ರೋ. ಮೂವಿ ಬಗ್ಗೆ ಏನು ಹೇಳಕ್ ಆಗಲ್ಲ. ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಏನ್ ಹೇಳ್ತೀರಾ ಬ್ರೋ? ಚೆನ್ನಾಗಿದೆ ಬ್ರೋ ಮೂವಿ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮೂವಿಯಲ್ಲಿ? ಎಲ್ಲ ಚೆನ್ನಾಗಿದೆ ಬ್ರೋ. ಏನ್ ಇಷ್ಟ ಅಂತ ಇಲ್ಲ. ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಬಗ್ಗೆ ಎಲ್ಲ ಏನಂತೀರಾ? ಚೆನ್ನಾಗಿದೆ ಬ್ರೋ. ಎಲ್ಲ ಚೆನ್ನಾಗಿದೆ. ಬಾಸ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ರಚಿತಾ ರಾಮ್ ಇದಾರೆ, ರಾಜ್ ಬಿ ಶೆಟ್ಟಿ ಇದಾರೆ. ಅವರೆಲ್ಲ ಆಕ್ಟಿಂಗ್ ಹೇಗಿದೆ ಅಂತೀರಾ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಹೌದು. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ ಬ್ರೋ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಲಿ. ಹಾ. ಚೆನ್ನಾಗಿದೆ. ಇನ್ನ ಬೆಳೆಸ್ಬೇಕು ಮೂವಿನ. ಓಕೆ, ಬನ್ನಿ ಬ್ರೋ. ನೀವೇನ್ ನೋಡಿದ್ರಿ? ಇದು 4ನೇ ದಿವಸ ಲ್ಯಾಂಡ್ ಲಾರ್ಡ್ ಮೂವಿ ಸಕ್ಸಸ್ಫುಲ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ನೀವು ಇನ್ನು ಯಾರೆಲ್ಲ ಮೂವಿ ನೋಡಿಲ್ಲ, ಯಾರೆಲ್ಲ ಮೂವಿ ನೋಡಿದೀರಾ, ನಿಮ್ಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.